ಭಾರತ ದೇಶದಲ್ಲಿ ಆಚರಿಸುವ ಹಬ್ಬ ಹರಿದಿನ ಒಂದೇ ಆಗಿದ್ದರೂ ಅದನ್ನ ಆಚರಿಸುವ ವಿಧಾನಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ರಾಜ್ಯದ ಗಡಿ ಭಾಗವಾದ ದೇವರಗಟ್ಟು ಎಂಬಲ್ಲಿ ಇದರ ಆಚರಣೆ ವಿಭಿನ್ನ, ಜೊತೆಗೆ ವಿಚಿತ್ರವೂ ಹೌದು. ಇಲ್ಲಿ ವಿಜಯದಶಮಿಯ ವೇಳೆ ದೇವರ ಉತ್ಸವ ಮೂರ್ತಿಗಾಗಿ ಗ್ರಾಮಸ್ಥರ ನಡುವೆ ಬಡಿಗೆಗಳಿಂದ ಹೊಡೆದಾಟವೇ ನಡೆಯುತ್ತದೆ. ಇಲ್ಲಿನ ಗಡಿಭಾಗದ ಜನರು ಬನ್ನಿ ಉತ್ಸವವನ್ನು ಕೋಲಿನ ಕಾಳಗದ ಹಬ್ಬವಾಗಿ ದಶಕಗಳಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಕರ್ನಾಟಕ ಸೇರಿದಂತೆ ಆಂಧ್ರದ ಭಕ್ತರು ಉತ್ಸವದಲ್ಲಿ ಭಾಗಿಯಾಗುತ್ತಾರೆ. ರಾಜ್ಯದ ಗಡಿಯಲ್ಲಿರುವ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಹೊಳಗುಂಡ್ ಮಂಡಲದ ದೇವರಗಟ್ಟು ಪ್ರದೇಶದಲ್ಲಿ ವಿಜಯದಶಮಿಯನ್ನು ಮಲ್ಲಮ್ಮ ಮತ್ತು ಮಲ್ಲೇಶ್ವರ ಸ್ವಾಮಿಯ ವಿವಾಹ ಹಬ್ಬವಾಗಿ ಆಚರಿಸಲಾಗುತ್ತದೆ. ಆಂಧ್ರ ಪ್ರದೇಶದ ನೆರನಕಿ ಗ್ರಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆಯುವ ಕಲ್ಯಾಣೋತ್ಸವದ ನಂತರ ದೇವರ ವಿಗ್ರಹವನ್ನು ಪಾದಯಗಟ್ಟು, ರಾಕ್ಷಸಪದ, ಶಮಿವೃಕ್ಷ ಮತ್ತು ಹುತ್ತು ಬಸವನ ದೇವಾಲಯದ ಮೂಲಕ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ. ಮೆರವಣಿಗೆಯ ಸಮಯದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಉತ್ಸವ ಮೂರ್ತಿಗಳನ್ನು ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿ ಒಯ್ಯಲು ಪ್ರಯತ್ನಿಸುತ್ತಾರೆ. ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲು ಎರಡು ಗುಂಪುಗಳಿಂದ ಕೋಲುಗಳಿಂದ ಪರಸ್ಪರ ದಾಳಿ ಮಾಡುತ್ತವೆ. ಒಂದು ಗುಂಪಿನಲ್ಲಿ ನೆರನಕಿ ತಾಂಡ ಮತ್ತು ಕೊತಪೇಟ ಗ್ರಾಮಗಳ ಜನರು ಸೇರಿರುತ್ತಾರೆ. ಇನ್ನೊಂದು ಗುಂಪಿನಲ್ಲಿ ಅರಿಕೇರ, ಸುಲುವೈ, ಕರಕತಿ, ಬಿಳಿಹಾಲ್, ನಿದ್ರಾವತಿ ಮತ್ತು ಆಲೂರು ಗ್ರಾಮಗಳ ಜನರು ಸೇರಿರುತ್ತಾರೆ. ಇದನ್ನು ಸ್ಥಳೀಯವಾಗಿ ಬನ್ನಿ ಉತ್ಸವ ಅಥವಾ ದೇವರಗಟ್ಟು ಕರ್ರಲ ಸಮರಂ ಎಂದು ಕರೆಯಲಾಗುತ್ತದೆ. ದೇವರಗಟ್ಟು ಕರ್ರಲ ಸಮರಂ ಎಂಬುದು ಹಲವು ವರ್ಷಗಳಿಂದ ನಡೆಯುತ್ತಿರುವ ಸಾಂಪ್ರದಾಯಿಕ ಹಬ್ಬವಾಗಿದೆ.